ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಲ್ಲ ಸುಮ್ನವ್ರೆ, ನಾಳೆ ನಾನು ಆಚೆ ಹೋದಾಗ ನನ್ನ ಕಾಲಲ್ಲಿರೋ ಕಬ್ದಾರ ನೋಡಿ ಏನ್ ತೀರ್ಥ ಇಷ್ಟೊಂದು ಸೂಪರ್ಸ್ಟಿಷಿಯಸ್ ಆಗೋಗಿದ್ಯಾ ಅಂತ ಹೇಳಿದ್ರೆ ಏನಂತ ಹೇಳಿ? ಹಾಗಂದ್ರೆ ಅದು ಮೂಢನಂಬಿಕೆನ ನಂಬೋನು ಅಂತ. ಸಾಹೇಬ್ರೆ, ನಂಬಿಕೆ ಅನ್ನೋದು ನಮ್ಮ ಸ್ವಂತದ್ದು. ಅದನ್ನ ಮೂಢನಂಬಿಕೆ ಅಂತ ಹೇಳೋರ್ಗೆ ನಮ್ಮ ನಂಬಿಕೆನ ಸುಳ್ಳು ಅಂತ ಸಾಬೀತು ಮಾಡೋದಕ್ಕಾಗ್ಲಿ ಅಥವಾ ಅವ್ರು ಹೇಳೋ ಥರ ದೇವ್ರನ್ನ ತೋರಿಸೋದಕ್ಕಾಗ್ಲಿ ಆಗಲ್ಲ. ನಮ್ಮ ನಂಬಿಕೆ ನಮಗೆ, ಅವ್ರ ನಂಬಿಕೆ ಅವ್ರಿಗಿರ್ಲಿ. ಮಾಡೋ ಪ್ರತಿಯೊಂದು ಕೆಲಸದಲ್ಲಿ ಯಾರಿಗೂ ತೊಂದರೆ ಇಲ್ಲ ಅನ್ನೋ ಹಾಗಿದ್ರೆ, ಅಪಾಯ ಇಲ್ಲ ಅನ್ನೋ ಹಾಗಿದ್ರೆ ಆ ಕೆಲಸ ಮಾಡೋದು ಸರಿನೇ ಅಲ್ವಾ ಸಾಹೇಬ್ರೆ? ದೇವ್ರ ಹೆಸರು ಹೇಳ್ಕೊಂಡು ಕಷ್ಟ ಕೊಡೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಆದ್ರೆ ನಾನು ಒಪ್ಪಲ್ಲ. ಕಬ್ದಾರ ಕಟ್ಕೊಳ್ಳೋದ್ರಿಂದ ಯಾರಿಗೂ ತೊಂದರೆ ಇಲ್ಲ ತಾನೆ. ಅಬ್ಬಬ್ಬಬ್ಬಾ, ಪರವಾಗಿಲ್ಲ ಸುಮ್ನವ್ರೆ, MLA ಹೆಂಡತಿ ಅಂತ ಹೇಳ್ಸ್ಕೊಳ್ಳೋದಕ್ಕೂ ಒಳ್ಳೆ ಅರ್ಹತೆನೆ ಪಡ್ಕೊಂಡಿದ್ದೀರಾ. ಅದು ಸುಮ್ನವ್ರೆ, ನೀವು ಹಿಂದೆ ಯಾರಿಗಾದ್ರೂ ಕಬ್ದಾರ ಕಟ್ಸಿದ್ದೀರಾ? ಹಾ ಸಾಹೇಬ್ರೆ, ನಮ್ಮ ರಾಜೇಶನ್ಗೂ ಹೀಗೆ ದೃಷ್ಟಿ ಆಗಿತ್ತು. ಆಗ ಕಬ್ದಾರ ಕಟ್ಟಿದ್ಮೇಲೆ ಸರಿ ಹೋಗಿತ್ತು. ಸುಮ್ನವ್ರೆ, ಒಂದ್ ನಿಮಿಷ ಮಾತಾಡ್ಕೊಂಡು ಬರ್ತೀನಿ, ನೀವು ರೂಮ್ಗೆ ಹೋಗಿರಿ. ಸರಿ. ಹಲೋ, ಹೌದಲ್ವಾ? ಫೋನ್ ನಾನು ಯಾರು ಗೊತ್ತಾಯ್ತಾ? ಗೊತ್ತಾಗದೆ ಏನು ಮೇಡಮ್, ನಮ್ಮಮ್ಮನ್ನ ಪುಟ್ಟಿಗೆ ಹಾಕೊಂಡು ಆ MLA ಮೇಲೆ ಸವಾರಿ ಮಾಡ್ತೀನಿ ಅಂತ ನಂಬಿಸಿ ಕುತ್ತಿಗೆ ಕುಯ್ದವ್ರಲ್ವಾ? ನಾನು ಕೈ ಕೊಡಲಿಲ್ಲ, ನಿಮ್ಮಮ್ಮ ನಾನು ಹೇಳ್ದಾಗ ಕೇಳಲಿಲ್ಲ ಅಷ್ಟೇ. ಜಯರಾಮಣ್ಣವರು ಮನೆಗಿಲ್ಲ, ಪಾಪ ಬೇರೆ ಆಗಲೇ ಮಕ್ಕೊಂಡತಿ. ಮೇಡಮ್ ಯಾರ ಜೊತೆ ಮಾತಾಡ್ತಿರ್ಬೋದು, ಏನು ಮಾತಾಡ್ತಿರ್ಬೋದು, ಯಾರ ಬಗ್ಗೆ ಮಾತಾಡ್ತಿರ್ಬೋದು? ನೋಡು, ನಾಳೆ ತೀರ್ಥನ್ ಹೆಸರು ಹಾಳು ಮಾಡೋದಕ್ಕೆ ಒಂದು ಪ್ಲಾನ್ ಹೇಳ್ತೀನಿ, ಅದನ್ನ ಬಳಸ್ಕೋತೀಯ? ನಾವು ಅದೇ ಸ್ಕೆಚ್ ಆಗ್ತಾ ಇದೀವಿ ಮೇಡಮ್. ಆ ಸ್ಕೆಚ್ಗೆ ನನ್ನಿಂದ ಒಂದು ಸಹಾಯ ಇದೆ. ತೀರ್ಥ ತನ್ನ ಇಲ್ಲೀಗಲ್ ಡಾಕ್ಯುಮೆಂಟ್ಸ್ ಅನ್ನ, ಹಣನ ತನ್ನ ಹೆಂಡತಿ ಕೈ ಕೊಟ್ಟು ಅದನ್ನ ಅವ್ರ ಅಪ್ಪನ ಮನೇಲಿ ಇಡೋದಕ್ಕೆ ಹೇಳಿದ್ದ. ಆದ್ರೆ ಅವಳು ಅತಿ ಬುದ್ಧಿವಂತಿಕೆ ಉಪಯೋಗಿಸಿ ಎಲ್ಲದನ್ನು ಗೋಣಿ ಚೀಲದಲ್ಲಿ ತುಂಬಿ ಅದ್ಯಾರೋ ದೇವಯ್ಯ ಅನ್ನೋನ್ ಮನೇಲಿ ಇಟ್ಟಿದ್ದಾಳಂತೆ. ನೀವ್ ಹೇಳ್ತಿರೋ ತಿಟಾನ? ಏನೋ ಮಾತಾಡಕತ್ತಾರ, ಏನು ಮಾತಾಡಕತ್ತಾರ ಅಂತ ಅರ್ಥ ಆಗೋಲ್ತು. ಏನಿರ್ಬೋದು? ಹೇಳ್ತಿರೋದು ಸಾಧನ ಹೇಳಿದ್ಮೇಲೆ ಅದು ಶಾಸನ. ಅಬ್ಬಾಬಾಬಾಬಾ, ಡೈಲಾಗು ನಮ್ಗೆ ಆಯ್ತು ಮೇಡಮ್. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಸರಿಯಾದ ಟೈಮ್ಗೆ ಫೋನ್ ಮಾಡಿ ವಿಷಯ ತಲುಪಿಸಿದ್ದೀರಾ. ಆದರೂ ನನಗೊಂದು ಡೌಟು ಮೇಡಮ್. ಅಲ್ಲ, ನಿಮ್ಮ ಇದನ್ನ ನೀವೇ ಮುಗಿಸೋ ಥರ ಸಂಚು ಮಾಡ್ತಿದ್ದೀರಲ್ಲ, ಯಾಕೆ? ಇದು ಮೈದ್ನನ ಮುಗಿಸೋ ಸಂಚಲ್ಲ, ಆ ಹೂ ಮಾರವಳನ್ನ ತವ್ರ ಮನೆ ಕಳ್ಸೋ ಸಂಚು. ಏನೋ ಮಾತಾಡಕತ್ತಾರಲ್ಲ, ಮೈದನ ಹೆಂಡತಿ ಏನಾಗತ್ತಾರ? ಸುಮನಕ್ಕನ ಬಗ್ಗೆ ಸಾಹೇಬ್ರ ಬಗ್ಗೆ ಏನಾರು ಮಾತಾಡಕತ್ತಾರ? ಮತ್ತ ನಾಳೆ ಪ್ರಚಾರ ಆಗುತ್ತಲ್ವಾ? ನೀವು ಟೆನ್ಷನ್ ಬಿಡಿ ಮೇಡಮ್, ನಾಳೆ ಏನು ಮಾಡ್ತೀನಿ ಅನ್ನೋದನ್ನ ಕಾದ್ ನೋಡಿ. ಆ MLAನ ದೇವ್ರ ಥರ ನೋಡ್ತಾ ಇರೋ ಇದೇ ಜನ ನಾಳೆ ದಿವಸ ಕಾಲ್ ಕಸ ಮಾಡ್ಕೊಂಡು ಕಾಲಲ್ಲಿ ತುಳಿದೆ ಹೋದ್ರೆ ನನ್ನ ಹೆಸರು ಕಾಸಿನೇ ಅಲ್ಲ. ನಾನು ರಾಜೇಶನ್ ಮೊಬೈಲ್ ವಿಚಾರನೇ ಮರ್ತ್ಬಿಟ್ನಲ್ಲ. ಸಾಹೇಬ್ರು ಬರೋಷ್ಟರಲ್ಲಿ ಯಾರಾದ್ರೂ ಫೋನ್ ಮಾಡಿದಾರ ನೋಡ್ಬೇಕು. ಅಯ್ಯೋ ದೇವ್ರೆ, ರಾಜೇಶನ್ ಸ್ನೇಹಿತಂಗೆ ಏನೋ ಅಪಾಯ ಆಗಿಲ್ಲ ತಾನೆ? ಫೋನೇ ಮಾಡಿಲ್ಲ, 4-5 ದಿನ ಆಯ್ತು, ಸುದ್ದಿಗೆ ಇಲ್ವಲ್ಲ. ಏನ್ ಮಾಡೋದೀಗ? ಈ ಫೋನ್ ಬೇರೆ ಓಪನ್ ಆಗ್ತಿಲ್ಲ, ಏನ್ ಮಾಡೋದು? ನನ್ನ ಫೋನಿಂದಾನೇ ಫೋನ್ ಮಾಡೋಣ. ರಿಂಗ್ ಆಗ್ತಿದೆ. ಫೋನ್ ಎತ್ತು.
ತಲೆ ನೋಡ್ತಾ ಇದೆಯಲ್ಲಪ್ಪ. ಸುಮ್ಮನವ್ರೆ. ಹಾಂ ಸಾಹೇಬ್ರೆ. ಏನಾಯ್ತು? ಯಾಕೆ ಗಾಬರಿ ಆಗಿದ್ದೀರಾ? ಗಾಬರಿನಾ? ಹಾಗೇನಿಲ್ಲ, ಬಟ್ಟೆ ಮಡಿಸ್ತಿದ್ದೀನಷ್ಟೇ. ಸರಿ, ನಂಗೆ ತುಂಬ ತಲೆ ನೋವ್ತಿದೆ, ಸುಸ್ತಾಗ್ತದೆ, ನಾನು ಮಲ್ಕೋತೀನಿ. ಹಾಂ ಸರಿ, ನೀವು ಬೇಗ ಮಲ್ಕೊಳ್ಳಿ. ಹಾಂ. ಅಯ್ಯೋ ದೇವ್ರೆ, ಅವನೇ ಫೋನ್ ಮಾಡ್ತಿದ್ದಾನೆ ಅನ್ಸುತ್ತೆ. ಸಾಹೇಬ್ರು ಬೇರೆ ಇಲ್ಲೇ ಇದ್ದಾರೆ. ಈಗೇನು ಮಾಡಲಿ? ಸಾಹೇಬ್ರಿಗೆ ಹೇಳ್ಬಿಡ್ಲಾ? ಬೇಡ ಬೇಡ, ಅಕ್ಕ ಸಾಹೇಬ್ರಿಗೆ ಹೇಳ್ಬಾರ್ದು ಅಂತ ಭಾಷೆ ತಗೊಂಡಿದ್ದಾರೆ. ಸುಮ್ಮನವ್ರೆ, ಇವತ್ತು ಕಾಲೇಜಿಗೆ ಹೋಗ್ಬೇಕಾಗಿತ್ತು, ಹೋಗಕ್ಕಾಗ್ಲಿಲ್ಲ. ನಾಳೆ ಹೋಗೋಣವಾ? ಹಾಂ, ಹೋಗಿ ಬರೋಣ. ಸುಮ್ಮನವ್ರೆ, ಏನೋ ವೈಬ್ರೇಟ್ ಸೌಂಡ್ ಕೇಳಿಸ್ತಾ ಇಲ್ವಾ? ಅಥವಾ ನನಗೆ ಮಾತ್ರ ಕೇಳಿಸ್ತಾ ಇರೋದಾ? ಸೌಂಡಾ? ಏನಿಲ್ವಲ್ಲ ಸಾಹೇಬ್ರೆ. ಇಷ್ಟೊತ್ತು ಬರ್ತಾ ಇತ್ತು, ಇವಾಗ ಬರ್ತಾ ಇಲ್ಲ. ಸುಮ್ಮನವ್ರೆ, ಕಾಲನಿಯವರು ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಂಡಿರಲ್ಲ ಅಲ್ವಾ? ಯಾಕಂದ್ರೆ ರಾಜ್ಯದ ಜನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ, ನಮ್ಮ ಕ್ಷೇತ್ರದ ಜನ, ನಮ್ಮ ಕಾಲನಿ ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದಲ್ವಾ? ಅದೇ ಮುಖ್ಯ. ಹೌದು ಹೌದು ಸಾಹೇಬ್ರೆ. ಸಾಹೇಬ್ರೆ, ನಾನು ಬತ್ಲ ಮನೆಗೆ ಹೋಗಿ ಬರ್ತೀನಿ. ಸರಿ. ಭಗವಂತ, ಯಾಕೆ ಹೀಗೆ ಮಾಡ್ತೀಯ? ಹಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ. ಪ್ರತಿ ಸಲ ಯಾಕೆ ಹೀಗಾಗತ್ತೆ? ಅತ್ತೆ, ನೀವು ಇಲ್ಲಿ ಕೂತಿದ್ದೀರಾ? ನಾನು ಕೆಳಗಡೆ ಎಲ್ಲ ಉಡ್ಕೊಂಡು ಬಂದೆ. ತಗೊಳ್ಳಿ ಕಾಫಿ. ಯಾಕತ್ತೆ, ಏನಾಯ್ತು? ಯಾಕೆ ಹೇಳ್ತಿದ್ದೀರಾ? ಅತ್ತೆ, ನೀವಿಲ್ಲಿದ್ದೀರಾ? ಪಾಪ ಸುಮಾ ನಿಮ್ಮನ್ನ ಎಲ್ಲಾ ಕಡೆ ಹುಡುಕ್ತಾ ಇದ್ಲು. ಅವಳು ಹುಡ್ಕೋದ್ ನೋಡಿ ನಮಗೂ ಗಾಬರಿಯಾಗಿ ನಾವು ಹುಡ್ಕಕ್ ಶುರು ಮಾಡಿದ್ವಿ. ನೀವ್ ನೋಡಿದ್ರೆ ಇಲ್ಲಿ ಬಂದು ಕೂತಿದ್ದೀರಾ. ಯಾಕಮ್ಮ ಡಲ್ಲಾಗಿದೆಯಾ? ಏನಿಲ್ಲಪ್ಪ. ಏನೂ ಇಲ್ವಾ ಅಮ್ಮ? ಕಣ್ಣು ಕೆಂಪಾಗಿದೆ, ಮುಖ ಬಾಡೋಗಿದೆ, ಏನು ಇಲ್ಲ ಅಂತ ಹೇಳ್ತಾ ಇದೆಯಾ? ಬೆಳಿಗ್ಗೆ ವಾಕಿಂಗ್ ಹೋದಾಗ ಕೆಲವರು ನಿನ್ ಮಗ ಮೋಸಗಾರ, ಬಡವ್ರ ಹೊಟ್ಟೆ ಹೊಡಿತಾನೆ, ಲಂಚ ತಗೋತಾನೆ ಅಂತ ಏನೇನೋ ಆರೋಪ ಮಾಡಿದ್ರು ಕಣೋ. ಅಮ್ಮ, ಜನರು ಬಾಯಿಗೆ ಬಂದಾಗ ಮಾತಾಡ್ತಾರೆ, ಅವ್ರು ಯಾರ ಬಗ್ಗೆ ತಾನೇ ಮಾತಾಡಲ್ಲ ಹೇಳು? ನೀನ್ ಯಾಕೆ ಇದನ್ನ ಸೀರಿಯಸ್ ಆಗಿ ತಗೋತೀಯ? ಬರೀ ನಿನ್ನಷ್ಟೇ ಆಡ್ಕೊಂಡಿಲ್ಲಪ್ಪ, ಇಡೀ ನಮ್ಮ ಕುಟುಂಬನೇ ಆಡ್ಕೊಂಡಿದ್ದಾರೆ. ಅತ್ತೆ, ಜನರು ಮಾತಾಡ್ತಾರೆ ಅಂತ ನಾವ್ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋದಕ್ಕಾಗತ್ತಾ? ನಾವ್ ರಿಯಾಕ್ಟೇ ಮಾಡಬಾರ್ದು. ಹಾಗೆ ರಿಯಾಕ್ಟ್ ಮಾಡ್ತಾ ಕೂತ್ರೆ ಕೊರಗ್ತಾನೆ ಇರ್ಬೇಕಾಗತ್ತೆ. ನಿಜ ಅಮ್ಮ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡಬೇಕು. ಅವ್ರು ಮಾತಾಡ್ತಾರೆ ಅಂತ ನಾವು ಪ್ರತಿಯೊಂದಕ್ಕೂ ರಿಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಲ್ಲ ಕಣೋ, ಅವ್ರು ಮಾತಾಡಿರೋದು ನನ್ನ ಮಗನ ಬಗ್ಗೆ. ನನ್ನ ಮನ್ಸಿಗೆ ನೋವಾಗದೇ ಇರುತ್ತಾ? ಅಲ್ಲಪ್ಪ, ನಿಮ್ಮಪ್ಪ ಮನೆಯಲ್ಲಿ ಇಲ್ಲದೆ ಇರೋದಕ್ಕೆ ಸರಿ ಹೋಯ್ತು. ಇಲ್ಲದೆ ಇದ್ದಿದ್ರೆ ಅವರು ನನ್ನ ಜೊತೆ ವಾಕಿಂಗ್ ಬಂದಿದ್ರೆ ಅವ್ರು ಎಷ್ಟು ನೊಂದ್ಕೊಂಡಿರ್ತಾ ಇದ್ರು. ನಮ್ಮ ಕುಟುಂಬದ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಎಷ್ಟು ನೋವಾಗುತ್ತೆ ಹೇಳು. ನಿಮ್ಮಪ್ಪ ಏನ್ ಬೇಕಾದ್ರೂ ಸಹಿಸ್ಕೋತಾರಪ್ಪ, ಆದ್ರೆ ಜನರು ಆಡೋ ಮಾತುಗಳನ್ನ ಸಹಿಸ್ಕೊಳ್ಳೋದಿಲ್ಲ. ಅಮ್ಮ, ಇವಾಗ ಏನ್ ಮಾಡು ಅಂತ ಹೇಳ್ತೀಯ? ಪ್ರತಿ ಮನೆಗೂ ಹೋಗಿ ನಾನು ಲಂಚ ತಗೊಂಡಿಲ್ಲ ಅಂತ ಹೇಳ್ಬೇಕಾ? ನೀನೊಂದು ಕೆಲಸ ಮಾಡು, ಸ್ವಲ್ಪ ದಿನ ವಾಕಿಂಗ್ಗೆ ಹೋಗ್ಬೇಡ. ಅತ್ತೆ, ನೊಂದ್ಕೋಬೇಡಿ. ನಿಮ್ಮ ಮಗನ ಬಗ್ಗೆ ನಿಮಗೆ ಗೊತ್ತಿದ್ರೆ ಸಾಕು. ಸಾಕಾಗಲ್ಲಮ್ಮ. ನಾವು ಬರೀ ನಮ್ಮ ಸಂಸಾರದ ಜೊತೆ ಬದುಕಿದ್ರೆ ಸಾಲದು, ಸಮಾಜದ ಜೊತೆನೂ ಬದುಕಬೇಕಾಗತ್ತೆ.
ನಾವು 4 ಜನ ಮೆಚ್ಚೋ ಹಾಗೆ ಬದುಕ್ಬೇಕಮ್ಮ, ಆಡ್ಕೊಳ್ಳೋ ಹಾಗಲ್ಲ. ಅಮ್ಮ, ಇದೆಲ್ಲ ಚಿಕ್ಕ ಚಿಕ್ಕ ವಿಷಯ. ಮುಂದೆ ಇನ್ನ ದೊಡ್ಡ ದೊಡ್ಡ ಆರೋಪಗಳು ಮಾಡ್ತಾರೆ, ಅದನ್ನ ಹೇಗೆ ರಿಸೀವ್ ಮಾಡ್ಕೋತೀಯಾ? ಎದೆ ಒಡೆದು ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇ. ವಯಸ್ಸಾದವ್ರದ್ದೊಂದು ಕೋಡು. ಈ ಥರ ಎಮೋಷನಲ್ ಆಗಿ ಮಾತಾಡಿ ಮನೆಯಲ್ಲಿರೋ ಎಲ್ಲರೂ ನೆಮ್ಮದಿನೂ ಹಾಳು ಮಾಡ್ಬಿಡ್ತಾರೆ. ಬೆಳಗ್ಗೆ ಎದ್ದಿದ್ದೆ ಗೋಲಾಟ ಶುರು ಆಗೋಗಿದೆ. ಛೆ, ನೆಮ್ಮದಿನೇ ಇಲ್ಲ ಮನೇಲಿ. ಅತ್ತೆ, ನೊಂದ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ಪರವಾಗಿಲ್ಲ, ರೇಡ್ ಎಫೆಕ್ಟು ನೆನ್ನೆಗೆ ಮುಗ್ದೋಯ್ತು ಅಂತ ಅನ್ಕೊಂಡೆ. ಜನರ ಮಾತು ಇಷ್ಟ ಎಫೆಕ್ಟ್ ಮಾಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದನ್ನ ಇನ್ನೊಂದು ಸ್ವಲ್ಪ ಬೇರೆ ಲೆವೆಲ್ಗೆ ತಗೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೇಳ್ರಾಜೆ. ಅಕ್ಕ, ಇಷ್ಟ ದಿನ ಸುಮ್ಮನೆ ಇದ್ದಿದ್ದ ಕಾಶಿ ಈಗ ಮತ್ತೆ ಬಾಲ ಬಿಚ್ತಿದ್ದಾನೆ. ಬಾವನ್ ಬಗ್ಗೆ ಇಲ್ಲ ಸಲದ ಆರೋಪ ಮಾಡ್ತಿದ್ದಾನಕ್ಕ. ರಾಜಿ, ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಸಾಹೇಬ್ರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಹೆದರಬೇಡಿ ಅಂತ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ನೋಡು, ನೀನೇನು ತಲೆ ಕೆಡ್ಸ್ಕೋಬೇಡ. ನೀನ್ ತಲೆ ಕೆಡ್ಸ್ಕೊಂಡಷ್ಟು ಅವ್ನ ಹುಚ್ಚತನ ಹೆಚ್ಚಿತ್ತಷ್ಟೇ. ಅಯ್ಯೋ ಅಕ್ಕ, ಅವ್ನ್ ಬಾವನ್ ಬಗ್ಗೆ ಕೆಟ್ಟದಾಗ ಪ್ರಚಾರ ಮಾಡ್ತಿದ್ದಾನೆ. ಇಲ್ಲಿ ಯಾರೋ ಅವ್ನ ಮಾತು ನಂಬದೇ ಇರ್ಬೋದು, ಆದ್ರೆ 10 ಜನ ನಂಬಿದ್ರು ಅದನ್ನ 100 ಜನಕ್ಕೆ ಹರಡ್ತಾರಲ್ವಾ? ಆ 100 ಜನ 1000 ಜನ ಆಗ್ತಾರೆ, ಆ 1000 ಜನ 10,000 ಜನನೂ ಆಗ್ಬೋದಲ್ವಾ? ಬಾವನ್ ಇಮೇಜ್ನ ಹಾಳು ಮಾಡೋದಕ್ಕೆ ಇಷ್ಟು ಸಾಕಲ್ವಾಕ? ನಾವು ಮೊದಲು ಇದನ್ನ ತಡಿಬೇಕು. ನಿನ್ ಬಾವನ್ ಜೊತೆಗೆ ಒಂದ್ಸಲ ಮಾತಾಡು, ಅವ್ರು ಏನ್ ಹೇಳ್ತಾರೆ ಕೇಳು. ಬಾವನು ಬೇಡ ಅಂತ ಹೇಳಿದ್ರೆ ನಾನೇನು ಬಲವಂತ ಮಾಡಲ್ಲ. ಸರಿ ರಾಜಿ, ನಾನು ಸಾಹೇಬ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ಎಲ್ಲಿ ಹೋದ್ರು ಇವರು? ಸುಮ್ನವ್ರೆ, ಹೊಡೋಣವಾ? ಸಾಹೇಬ್ರೆ, ಕಾಲೋನಿಲ್ ಒಂದು ಎಡವಟ್ಟಾಗಿದೆ. ಎಡವಟ್ಟ? ಏನ್ ಎಡವಟ್ಟು? ರಾಜಿ ಈಗಷ್ಟೇ ಫೋನ್ ಮಾಡಿದ್ಲು. ಆ ಕಾಶಿ ಕಾಲೋನಿಲಿ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನಂತೆ. ನೀವು ಲಂಚ ತಗೋತಿದ್ದೀರಂತೆ, ಕಾಲೋನಿ ಜನರಿಗೆಲ್ಲ ಮೋಸ ಮಾಡ್ತಿದ್ದೀರಂತೆ, ಕ್ಷೇತ್ರದಲ್ಲಿ ಆಗ್ಬೇಕಾಗಿರೋ ಕೆಲಸನೆಲ್ಲ ತಡೆದು ಜನರಿಗೆ ಅನ್ಯಾಯ ಮಾಡ್ತಿದ್ದೀರಂತೆ. ಸುಮ್ನವ್ರೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ರಾಜಕೀಯ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಇರುತ್ತೆ, ವಿರೋಧ ಪಕ್ಷ ಅಂತ ಇರುತ್ತೆ. ಆಡಳಿತ ಪಕ್ಷದವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ವಿರೋಧ ಪಕ್ಷದವರು ಅದ್ರ ಬಗ್ಗೆ ಆಡ್ಕೊಳ್ಳೋದೇ ಅವ್ರ ಕೆಲಸ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಬನ್ನಿ ಹೋಗೋಣ. ಖಂಡಿತ ಸಾಹೇಬ್ರೆ, ಆದ್ರೆ ಕ್ಷೇತ್ರದ ಜನರು ಅವ್ನ ಮಾತನ್ನ ನಂಬಿಟ್ರೆ ಏನ್ ಮಾಡೋದು? ಸುಮ್ನವ್ರೆ, ನಿಮ್ಗೇನನ್ಸುತ್ತೆ? ಜನರು ನಂಬ್ತಾರ? ನಮ್ಮ ಕಾಲೋನಿಲಿ ಹೆಚ್ಚು ಜನ ಅವ್ನ ಮಾತು ನಂಬಲ್ಲ ಸಾಹೇಬ್ರೆ. ಯಾಕಂದ್ರೆ ಅವ್ನ ಬುದ್ಧಿ ಏನು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಜನರಿಗೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಗೆ ನಂಬಿಸೋದು? ನೀವು ಹೇಳೋದು ನಿಜಾನೇ ಸುಮ್ನವ್ರೆ. ನಾನು ಗೆದ್ದಿದ್ದು ನಮ್ಮ ಕಾಲನಿಯವರಿಂದಾನೆ. ಅವ್ರದನ್ನ ನಂಬ್ತಾರೆ ಅಂತ ನಾನು ಮೈ ಮರೆತು ಕೂತ್ರೆ ಹಂತ ಹಂತವಾಗಿ ಅವ್ರ ಮನಸ್ಸಲ್ಲಿ ವಿಷ ಬಿತ್ತಿ ನನ್ನ ಮೇಲಿರೋ ಅಭಿಪ್ರಾಯನ ಬದಲಾಯಿಸ್ಬೋದು. ಸುಮ್ನವ್ರೆ, ನಾನು ಇವಾಗಲೇ ಕಾಲನಿಗೆ ಹೋಗಿ ಪರಿಸ್ಥಿತಿನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಹೇಬ್ರೆ, ನಾನು ಬರ್ತೀನಿ. ನೀವು ಬರ್ತೀರಾ? ಬೇಡ ಸುಮ್ನವ್ರೆ, ಅಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನೀವು ಆರಾಮಾಗಿ ಇಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಬೇಡ ಸಾಹೇಬ್ರೆ, ನೀವೊಬ್ಬರೇ ಹೋಗೋದು ಬೇಡ. ಸುಮ್ನವ್ರೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಆರಾಮಾಗಿ ಮನೇಲಿರಿ, ನಾನು ಹೋಗಿ ಬರ್ತೀನಿ. ನಿಮ್ಮ ತಮ್ಮಯ್ಯ ಸಾಹೇಬ್ರೆ, ಅಲ್ಲಿ ಏನಾಗುತ್ತೋ ಅನ್ನೋದಕ್ಕಿಂತ ನೀವು ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೋ ಅನ್ನೋ ಭಯ ನನ್ನನ್ನು ಕಾಡುತ್ತೆ. ಭಯ ಆಗುತ್ತೆ ಸಾಹೇಬ್ರೆ.